ಇನ್ನು ಸಿ ಟಿ ರವಿ ರೌಂಡ್ ಅಪ್ ಏನಿತ್ತು ಅಂತಂದರೆ MLC ಸಿ ಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಬರ್ತಾ ಇತ್ತು. ಇಡೀ ರಾತ್ರಿ ಪೊಲೀಸ್ ಠಾಣೆಯಿಂದ ಠಾಣೆಗೆ ಸಿ ಟಿ ರವಿಯನ್ನು ಶಿಫ್ಟ್ ಮಾಡ್ತಾ ಇದ್ರಾ? ಬೇಕಿತ್ತಾ ಇದು ನಿಜವಾಗ್ಲೂ? ಈಗ ಯಾರೇ ಬರಲಿ ರೀ, ಯಾರೇ ಅಟ್ಯಾಕ್ ಏನು ಗುಂಡಾಗಳು ಈಗ ಭಯ ಯಾರಿಗೆ ಪಡಬೇಕು? ಗುಂಡಾಗಳು ಒಂದು ವೇಳೆ ಕಾರ್ಯಕರ್ತರು ಆಗಿದ್ರೆ ಗುಂಡಾಗಳ ಅವರ ವಿರುದ್ಧ ಕ್ರಮ ಇಲ್ವಾ? ಕಾರ್ ಮೇಲೆ ಅಟ್ಯಾಕ್ ಮಾಡಿದವರ ಕ್ರಮ ಇಲ್ವಾ? ಹಾಗಿದ್ದರೆ ಇಷ್ಟೊಂದು ದುರ್ಬಲವಾಗಿ ಹೋಯ್ತಾ ನಮ್ಮ ವ್ಯವಸ್ಥೆ? ನೋಡಿ, ಯಾವುದೇ ವ್ಯವಸ್ಥೆಗಳಿರಲಿ, ಫೈನಲ್ ಜನಗಳು ಒಮ್ಮೆ ಡಿಸಿಷನ್ ತಗೊಂಡ್ರು ಅಂತಂದರೆ ನಿಮ್ಮ ಯಾವುದು ನಡೆಯಲ್ಲ ರೀ. ನಿಮ್ಮ ದರ್ಪ, ನಿಮ್ಮ ಅಧಿಕಾರ ಕಾಲು ಕಸ ಮಾಡಿಬಿಡ್ತಾರೆ ಜನ, ದಂಗೆ ಎದ್ದು ಬಿಡ್ತಾರೆ. ಕಾನೂನು ವ್ಯವಸ್ಥೆ ಯಾವತ್ತೂ ಕರೆಕ್ಟ್ ಇರಬೇಕು. ಬೆಂಗಳೂರು ಬಗ್ಗೆ ನಾವು ಹೇಳ್ತಾ ಇದ್ವಿ, ರೋಡ್ ರೇಜ್ ಎಷ್ಟಾಗ್ತಾ ಇದೆ, ನಾಯಿ ನರಿ ಎಲ್ಲ ಅಟ್ಯಾಕ್ ಮಾಡೋದೇನಾ? ಮತ್ತು ಯಾಕೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಷ್ಟು ಕಟ್ಸೋದು, ಅವರಿಗೆ ಸಂಬಳ ಕೊಡೋದು, ಅವರಿಗೆ ಬೇಕಿರುವಂಥ ವೆಪನ್ಗಳನ್ನು ಕೊಡೋದು? ಅವತ್ತಿಂದ ನಾನು ಅದೇ ಹೇಳ್ತಾ ಇದ್ದೆ, ಲೆಕ್ಕಕ್ಕಿಂತ ಹೆಚ್ಚು ಅವನಾದರೂ ಹಾರಾಡ್ತಾ ಇದ್ದರೆ ಎರಡು ಹೋಗಲಿ, ತೊಂದರೆ ಇಲ್ಲ. ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್. ಆತನ ಹಿಂದೆ 10 ಕೊಲೆ ಮಾಡಿದವ ಆರಾಮಾಗಿ ಅವನ ಮೇಲೆ 10 ಕೊಲೆ ಕೇಸಿದೆ, ಹೆಂಗೆ ಬದುಕ್ತಾವ? ಒಬ್ಬ ಆಲೋಚನೆ ಮಾಡಲ್ವಾ? ಅಂದರೆ ಈಗ ಕೋರ್ಟ್ಗಳಲ್ಲಿ ಕೆಲವು ಜೈಲುಗಳಲ್ಲಿ ಇದ್ದಾರಲ್ವ, ಆತನ ಮೇಲೆ 7 ಕೊಲೆ ಕೇಸಿದೆ. ಅರೆ, ಒಂದು ಕೊಲೆ ಕೇಸ್ನ ಸಣ್ಣ ಪುಟ್ಟ ಇದ್ದವ ಬದುಕೋಕ್ಕಾಗಲ್ಲ. ಅವರೆಲ್ಲ ಹೆಂಗೆ ಬದುಕ್ತಾರೆ ರಾಜಂತರ? ಯಾರು ಅವರಿಗೆ ಅವಕಾಶ ಕೊಟ್ಟಿದ್ದು? ಆಯಿತಾ, ಇದೊಂದು ಕೇಸ್. ಹಾಗಂತ ತಪ್ಪು ಯಾವುದೇ ಹೆಣ್ಣುಮಗಳನ್ನು ಹೇಳೋ ತಪ್ಪೇ ಅಂತ ಪ್ರೂವ್ ಆದರೆ ಬಿಡಲೂಬಾರ್ದು. ಆದರೆ ನಡೆಸ್ಕೊಳ್ಳೋಂಥ ಒಂದು ರೀತಿ ಇದೆ. ಇಂದು ಬೆಳಗ್ಗೆ ಯರಗಟ್ಟಿಯ ಡಾಬಾದಲ್ಲಿ ರವಿ ಉಪಹಾರ ಮಾಡ್ತಾರೆ. ಅಟ್ಯಾಕ್ ಆಗ್ತಾ ಇದೆ ಗಾಡಿ ಮೇಲೆ ಅಂತಂದರೆ ಏನರ್ಥ? ಆಮೇಲೆ ಒಬ್ಬರು ದೊಡ್ಡ ನಾಯಕರು ಹೇಳ್ತಾ ಇದ್ರು, ಅದು ಅವರ ಏರಿಯಾ ಅಂತೇಳಿ. ಏರಿಯಾ, ರಾಜಕಾರಣಿಗಳು ಏರಿಯಾ ಅಂತ ಮಾಡಿದರೆ, ದಮ್ಮಿದ್ರೆ ತಾಕತ್ತಿದ್ರೆ ಏರಿಯಾ ಹೇಳೋರು, ದಮ್ಮಿದ್ರೆ ತಾಕತ್ತಿದ್ರೆ ಇದು ನಮ್ಮ ಏರಿಯಾ ಅಂತ ಹೇಳೋರು ಪಾಲಿಟಿಷಿಯನ್ಸ್ ಅಲ್ವಾ? ಇನ್ನೊಂದು ಜಿಲ್ಲೆಯ ಇನ್ನೊಂದು ಊರಲ್ಲಿ ನಿಂತು ಎಲೆಕ್ಷನ್ ಎದುರಿಸಿ ಗೆದ್ದು ಬರಬೇಕು, ಅದು ತಾಕತ್ತು. ಈ ಕಾಂಜಿ ಪಿಂಜಿಗಳೆಲ್ಲ, ಜಾರ್ಜ್ ಫರ್ನಾಂಡಿಸ್ ಇದ್ರಲ್ವಾ, ಜಾರ್ಜ್ ಫರ್ನಾಂಡಿಸ್ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹುಟ್ಟಿದಂಥ ಜಾರ್ಜ್ ಫರ್ನಾಂಡಿಸ್ ಮಂಗಳೂರು ಮೂಲ, ಮುಂಬೈಗೆ ಹೋಗ್ತಾರೆ, ಅಲ್ಲಿ ಏನೋ ಕಾರ್ಮಿಕ ಸಂಘಟನೆ ಕಟ್ತಾರೆ. ಒಂದು ರಾತ್ರಿ ಮುಂಬೈನಲ್ಲಿ ರಾತ್ರಿ ಹೂಂಕರಿಸಿದ್ರೆ ಸಾಕು, ಎಲ್ಲ ಸಾವಿರಾರು ಕಾರುಗಳು ಆಟೋಗಳು ಬಂದು ನಿಲ್ಲತ್ತೆ. ಅಂಥ ಮನುಷ್ಯ ಬಿಹಾರದಲ್ಲಿ ಹೋಗಿ ಎಲೆಕ್ಷನ್ ನಿಲ್ತಾರೆ, ಅವರನ್ನು ಜೈಲಿಗೆ ಹಾಕಿರ್ತಾರೆ, ಜೈಲೊಳಗಿಂದ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಲೆಕ್ಷನ್ ನಿಲ್ತಾರೆ, ಗೆಲ್ತಾರೆ. ನಂತರ ನಮ್ಮ ದೇಶದ ರಕ್ಷಣಾ ಸಚಿವರಾಗ್ತಾರೆ ಅವರು. ಅದು ರೀ ತಾಕತ್ತು. ಯಾರಿಗಾದರೂ ನಾನು ಹೇಳ್ತಿರೋದು. ಅಂದರೆ ಒಬ್ರು ಹೇಳಿದ್ರಲ್ವಾ, ಹೌದಾ, ಅವರ ಏರಿಯಾ ಏನು? ಅಪ್ನಾ ಗಲ್ಲಿ ಮೇ ಕುತ್ತಾ ಭಿ ಶೇರ್ ಬಂತಾ ಹೈ. ಅಪ್ನಾ ಗಲ್ಲಿ ಮೇ ಕುತ್ತಾ ಭಿ ಶೇರ್ ಬಂತಾ ಹೈ. ಯಾವುದೇ ಮಾತದ್ದು ಹಿಂದಿಯಲ್ಲಿ. ತನ್ನ ಗಲ್ಲಿಯಲ್ಲಿ ನಾಯಿಗಳು ಕೂಡ ಹುಲಿನೇ ಅಂತ, ಪಕ್ಕದಲ್ಲಿ ಹೋದಾಗ ಸೈಲೆಂಟ್ ಆಗಿಬಿಡ್ತದೆ ಅಂತ. ಹಂಗಾಗಬಾರ್ದು. ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಗೆ ಸಿ ಟಿ ರವಿ ಬರ್ತಾರೆ. ಗೋಕಾಕ್ ತಾಲೂಕಿನ ಅಂಕಲಗಿ, ಗೋಕಾಕ್ ತಾಲೂಕಿನಲ್ಲಿ ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಆರೋಗ್ಯ ತಪಾಸಣೆಗೆ ಕರೆದೊಯ್ದರು. ಓಕೆ, ಬೆಳಗಾವಿ ಆಯುಷ್ಮಾನ್ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ. ವೈದ್ಯಕೀಯ ತಪಾಸಣೆ ಬೆನ್ನಲ್ಲೇ ಕೋರ್ಟ್ಗೆ ರವಿ ಹಾಜರಾಗ್ತಾರೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪರ ವಿರೋಧ ಘೋಷಣೆ ಆಗುತ್ತೆ. ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಪ್ರಕರಣ ಹಸ್ತಾಂತರ ಆಗುತ್ತೆ. ಅಲ್ಲಿಂದ ಗಾಡಿಯಲ್ಲಿ ಕರ್ಕೊಂಬರ್ತಾರೆ. ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ ಮಾರ್ಗವಾಗಿ ಶಿಫ್ಟು. ಸಂಜೆ ಹೊತ್ತಿಗೆ ಹಾವೇರಿ ದಾಟ್ತಾ ಇದ್ದಾಗ ಹೈಕೋರ್ಟ್ನಲ್ಲಿ ಆದೇಶ ಬರುತ್ತೆ, ಎಲ್ಲಿದ್ದೀರಿ ಅಲ್ಲೇ ಬಿಡುಗಡೆ. ರಾತ್ರಿ 7 ಗಂಟೆಗೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ಮಾಡ್ತಾರೆ ಸಿ ಟಿ ರವಿ. ಇಲ್ಲಿ ಸಿ ಟಿ ರವಿ ತಪ್ಪೋ ಒಪ್ಪೋ ಅಂತ ನಾನು ಮಾತಾಡ್ತಾ ಇಲ್ಲ. ಘಟನಾವಳಿಗಳು ಆಗಿರೋದೇ ತಪ್ಪು. ಫಸ್ಟ್ ಆಫ್ ಆಲ್, ಇಂಥ ಕ್ಷುಲ್ಲಕ ಹೇಳಿಕೆಗಳೇ ತಪ್ಪು. ಜನಪ್ರತಿನಿಧಿಗಳು ಅಂತಂದರೆ ಹೆಂಗಿರಬೇಕು? ಇಂಥ ಅಸಂಬದ್ಧ ಅವ್ಯಾಚ್ಯ ಹೇಳಿಕೆಗಳು, ಅದು ಕೂಡ ಹೆಣ್ಣುಮಗಳನ್ನು ನಿಂದಿಸುವಂಥ ಹೇಳಿಕೆಗಳಾಗಿದ್ದರೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಆಗತ್ತೆ ಅನ್ನೋ ಕಾರಣಕ್ಕಾಗಿ ರಾಜಕೀಯ ಲಾಭ ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ದೇಶದ ರಾಜಕೀಯ ಮಾಡೋದಿದೆಯಲ್ಲ, ಅದನ್ನು ಯಾರೂ ಕೂಡ ಕ್ಷಮಿಸಬಾರ್ದು. ರಾಜಕಾರಣಿಗಳು ಆಟ ಆಡಿದ್ರು ಅಂತ ಅಂದ್ಬಿಟ್ಟು ನಾವು ಅವರ ಆಟಕ್ಕೆ ತಕ್ಕಂಗೆ ನಾವು ಕುಣಿಬಾರ್ದು. ಜನಗಳು ಸೆಟೆದು ನಿಲ್ಲಬೇಕು ಅಷ್ಟೇ. ಇನ್ನು ಸಿ ಟಿ ರವಿ ರೌಂಡ್ ಅಪ್ ಏನಿತ್ತು ಅಂತಂದರೆ, MLC ಸಿ ಟಿ ರವಿ ಅರೆಸ್ಟ್ ಕೇಸ್ನಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಬರ್ತಾ ಇತ್ತು. ಇಡೀ ರಾತ್ರಿ ಪೊಲೀಸ್ ಠಾಣೆಯಿಂದ ಠಾಣೆಗೆ ಸಿ ಟಿ ರವಿಯನ್ನು ಶಿಫ್ಟ್ ಮಾಡ್ತಾ ಇದ್ರಾ? ಬೇಕಿತ್ತಾ ಇದು ನಿಜವಾಗ್ಲೂ? ಈಗ ಯಾರೇ ಬರಲಿ ರೀ, ಯಾರೇ ಅಟ್ಯಾಕ್ ಗುಂಡಾಗಳು
ಈಗ ಭಯ ಯಾರಿಗೆ ಪಡಬೇಕು ಗುಂಡಾಗಳು? ಒಂದು ವೇಳೆ ಕಾರ್ಯಕರ್ತರು ಆಗಿದ್ರೆ ಗುಂಡಾಗಳ ಅವರ ವಿರುದ್ಧ ಕ್ರಮ ಇಲ್ವಾ? ಕಾರ್ ಮೇಲೆ ಅಟ್ಯಾಕ್ ಮಾಡಿದವರ ಕ್ರಮ ಇಲ್ವಾ? ಹಾಗಿದ್ದರೆ ಇಷ್ಟೊಂದು ದುರ್ಬಲವಾಗಿ ಹೋಯ್ತು ನಮ್ಮ ವ್ಯವಸ್ಥೆ. ನೋಡಿ, ಯಾವುದೇ ವ್ಯವಸ್ಥೆಗಳಿರಲಿ, ಫೈನಲ್ ಜನಗಳು ಒಮ್ಮೆ ಡಿಸಿಷನ್ ತಗೊಂಡ್ರು ಅಂತಂದರೆ ನಿಮ್ಮ ಯಾವುದು ನಡೆಯಲ್ಲ ರೀ. ನಿಮ್ಮ ದರ್ಪ, ನಿಮ್ಮ ಅಧಿಕಾರ ಕಾಲು ಕಸ ಮಾಡಿಬಿಡ್ತಾರೆ ಜನ, ದಂಗೆ ಎದ್ದು ಬಿಡ್ತಾರೆ. ಕಾನೂನು ವ್ಯವಸ್ಥೆ ಯಾವತ್ತು ಕರೆಕ್ಟ್ ಇರಬೇಕು. ಬೆಂಗಳೂರು ಬಗ್ಗೆ ನಾವು ಹೇಳ್ತಾ ಇದ್ವಿ, ರೋಡ್ ರೇಜ್ ಎಷ್ಟಾಗ್ತಾ ಇದೆ, ನಾಯಿ ನರಿ ಎಲ್ಲ ಅಟ್ಯಾಕ್ ಮಾಡೋದೇನಾ? ಮತ್ತು ಯಾಕೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಷ್ಟು ಕಟ್ಸೋದು, ಅವರಿಗೆ ಸಂಬಳ ಕೊಡೋದು, ಅವರಿಗೆ ಬೇಕಿರುವಂಥ ವೆಪನ್ಗಳನ್ನು ಕೊಡೋದು? ಅವತ್ತಿಂದ ನಾನು ಅದೇ ಹೇಳ್ತಾ ಇದ್ದೆ, ಲೆಕ್ಕಕ್ಕಿಂತ ಹೆಚ್ಚು ಅವನಾದರೂ ಹಾರಾಡ್ತಾ ಇದ್ದರೆ ಎರಡು ಹೋಗಲಿ, ತೊಂದರೆ ಇಲ್ಲ. ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್. ಆತನ ಹಿಂದೆ 10 ಕೊಲೆ ಮಾಡ್ದವ ಆರಾಮಾಗಿ ಆರಾಮಾಗಿ ಅವನ ಮೇಲೆ 10 ಕೊಲೆ ಕೇಸಿದೆ, ಹೆಂಗೆ ಬದುಕ್ದವ? ಒಬ್ಬ ಆಲೋಚನೆ ಮಾಡಲ್ವಾ? ಅಂದರೆ ಈಗ ಕೋರ್ಟ್ಗಳಲ್ಲಿ ಕೆಲವು ಜೈಲುಗಳಲ್ಲಿ ಇದ್ದಾರಲ್ವಾ, ಆತನ ಮೇಲೆ 7 ಕೊಲೆ ಕೇಸಿದೆ. ಅರೆ, ಒಂದು ಕೊಲೆ ಕೇಸ್ನ ಸಣ್ಣ ಪುಟ್ಟ ಇದ್ದವ ಬದುಕೋಕ್ಕಾಗಲ್ಲ. ಅವರೆಲ್ಲ ಹೆಂಗೆ ಬದುಕ್ತಾರೆ ರಾಜನ್ ಥರ? ಯಾರು ಅವರಿಗೆ ಅವಕಾಶ ಕೊಟ್ಟಿದ್ದು? ಆಯಿತಾ, ಇದೊಂದು ಕೇಸ್. ಹಾಗಂತ ತಪ್ಪು ಯಾವುದೇ ಹೆಣ್ಣುಮಗಳನ್ನು ಹೇಳೋ ತಪ್ಪೇ ಅಂತ ಪ್ರೂವ್ ಆದರೆ ಬಿಡಲೂಬಾರ್ದು. ಆದರೆ ನಡೆಸ್ಕೊಳ್ಳೋಂಥ ಒಂದು ರೀತಿ ಇದೆ. ಇಂದು ಬೆಳಗ್ಗೆ ಯರಗಟ್ಟಿಯ ಡಾಬಾದಲ್ಲಿ ರವಿ ಉಪಹಾರ ಮಾಡ್ತಾರೆ, ಅಟ್ಯಾಕ್ ಆಗ್ತಾಯಿದೆ ಗಾಡಿ ಮೇಲೆ ಅಂತಂದರೆ ಏನರ್ಥ? ಆಮೇಲೆ ಒಬ್ಬರು ದೊಡ್ಡ ನಾಯಕರು ಹೇಳ್ತಾ ಇದ್ರು ಅದು ಅವರ ಏರಿಯಾ ಅಂತೇಳಿ. ಏರಿಯಾ, ರಾಜಕಾರಣಿಗಳು ಏರಿಯಾ ಅಂತ ಮಾಡಿದರೆ, ದಮ್ಮಿದ್ರೆ ತಾಕತ್ತಿದ್ರೆ ಏರಿಯಾ ಹೇಳೋರು, ದಮ್ಮಿದ್ರೆ ತಾಕತ್ತಿದ್ರೆ ಇದು ನಮ್ಮ ಏರಿಯಾ ಅಂತ ಹೇಳೋರು ಪಾಲಿಟಿಷಿಯನ್ಸ್ ಅಲ್ವಾ? ಇನ್ನೊಂದು ಜಿಲ್ಲೆಯ ಇನ್ನೊಂದು ಊರಲ್ಲಿ ನಿಂತು ಎಲೆಕ್ಷನ್ ಎದುರಿಸಿ ಗೆದ್ದು ಬರಬೇಕು, ಅದು ತಾಕತ್ತು. ಈ ಕಾಂಜಿ ಪಿಂಜಿಗಳೆಲ್ಲ, ಜಾರ್ಜ್ ಫರ್ನಾಂಡಿಸ್ ಇದ್ರಲ್ವಾ, ಜಾರ್ಜ್ ಫರ್ನಾಂಡಿಸ್ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಹುಟ್ಟಿದಂಥ ಜಾರ್ಜ್ ಫರ್ನಾಂಡಿಸ್ ಮಂಗಳೂರು ಮೂಲ, ಮುಂಬೈಗೆ ಹೋಗ್ತಾರೆ, ಅಲ್ಲಿ ಕಾರ್ಮಿಕ ಸಂಘಟನೆ ಕಟ್ತಾರೆ. ಒಂದು ರಾತ್ರಿ ಮುಂಬೈನಲ್ಲಿ ರಾತ್ರಿ ಹೂಂಕರಿಸಿದ್ರೆ ಸಾಕು, ಎಲ್ಲ ಸಾವಿರಾರು ಕಾರುಗಳು ಆಟೋಗಳು ಬಂದು ನಿಲ್ಲತ್ತೆ. ಅಂಥ ಮನುಷ್ಯ ಬಿಹಾರದಲ್ಲಿ ಹೋಗಿ ಎಲೆಕ್ಷನ್ ನಿಲ್ತಾರೆ, ಅವರನ್ನು ಜೈಲಿಗೆ ಹಾಕಿರ್ತಾರೆ, ಜೈಲೊಳಗಿಂದ ಅಪ್ಲಿಕೇಶನ್ ಹಾಕ್ಬಿಟ್ಟು ಎಲೆಕ್ಷನ್ ನಿಲ್ತಾರೆ, ಗೆಲ್ತಾರೆ. ನಂತರ ನಮ್ಮ ದೇಶದ ರಕ್ಷಣಾ ಸಚಿವರಾಗ್ತಾರೆ ಅವರು. ಅದು ರೀ ತಾಕತ್ತು. ಯಾರಿಗಾದರೂ ನಾನು ಹೇಳ್ತಿರೋದು. ಅಂದರೆ ಒಬ್ರು ಹೇಳಿದ್ರಲ್ವಾ, ಹೌದಾ, ಅವರ ಏರಿಯಾ ಏನು? ಅಪ್ನಾ ಗಲ್ಲಿ ಮೇ ಕುತ್ತಾ ಭಿ ಶೇರ್ ಬಂತಾ ಹೈ. ಅಪ್ನಾ ಗಲ್ಲಿ ಮೇ ಕುತ್ತಾ ಭಿ ಶೇರ್ ಬಂತಾ ಹೈ. ಯಾವುದೇ ಮಾತದ್ದು ಹಿಂದಿಯಲ್ಲಿ. ತನ್ನ ಗಲ್ಲಿಯಲ್ಲಿ ನಾಯಿಗಳು ಕೂಡ ಹುಲಿನೇ ಅಂತ, ಪಕ್ಕದಲ್ಲಿ ಹೋದಾಗ ಸೈಲೆಂಟ್ ಆಗಿಬಿಡ್ತದೆ ಅಂತ. ಹಂಗಾಗಬಾರ್ದು. ಗೋಕಾಕ್ ತಾಲೂಕಿನ ಅಂಕಲಗಿ ಪೊಲೀಸ್ ಠಾಣೆಗೆ ಸಿಟಿ ರವಿ ಬರ್ತಾರೆ. ಗೋಕಾಕ್ ತಾಲೂಕಿನ ಅಂಕಲಗಿ, ಗೋಕಾಕ್ ತಾಲೂಕಿನಲ್ಲಿ ಅಲ್ಲಿಂದ ಪೊಲೀಸ್ ಠಾಣೆಯಿಂದ ಆರೋಗ್ಯ ತಪಾಸಣೆಗೆ ಕರೆದೊಯ್ದರು. ಓಕೆ, ಬೆಳಗಾವಿ ಆಯುಷ್ಮಾನ್ ಕೇಂದ್ರದಲ್ಲಿ ವೈದ್ಯಕೀಯ ತಪಾಸಣೆ ಆಗುತ್ತೆ. ವೈದ್ಯಕೀಯ ತಪಾಸಣೆ ಬೆನ್ನಲ್ಲೇ ಕೋರ್ಟ್ಗೆ ರವಿ ಹಾಜರಾಗ್ತಾರೆ. ಬೆಳಗಾವಿ ಕೋರ್ಟ್ ಆವರಣದಲ್ಲಿ ಪರ ವಿರೋಧ ಘೋಷಣೆ ಆಗುತ್ತೆ. ಬೆಂಗಳೂರು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಪ್ರಕರಣ ಹಸ್ತಾಂತರ ಆಗುತ್ತೆ. ಅಲ್ಲಿಂದ ಗಾಡಿಯಲ್ಲಿ ಕರ್ಕೊಂಬರ್ತಾರೆ. ಬೆಳಗಾವಿ, ಹುಬ್ಬಳ್ಳಿ, ಹಾವೇರಿ, ದಾವಣಗೆರೆ ಮಾರ್ಗವಾಗಿ ಶಿಫ್ಟು.